ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿಯಲ್ಲಿ ಎಕ್ಸಿಟ್ ರೂಟ್ ಬಂದ್ ಮಾಡಿದ್ದ ಟೋಲ್ ಸಿಬ್ಬಂದಿಗಳಿಗೆ ಪ್ರಶ್ನೆ ಮಾಡಿದ ವಕೀಲನ ಮೇಲೆ ಹಲ್ಲೆ ನಡೆಸಿ ಟೋಲ್ ಸಿಬ್ಬಂದಿಗಳಿಗೆ ದೌರ್ಜನ್ಯ ಹಿನ್ನೆಲೆ ಹಲ್ಲೆ ನಡೆಸಿದ ಟೋಲ್ನ ಗೂಂಡಾ ಸಿಬ್ಬಂದಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ವಕೀಲರು ಟೋಲ್ ಪ್ಲಾಜಾಗೆ ಮುತ್ತಿಗೆ ಹಾಕಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಂಡ್ಯದ ತೂಬಿನಕೆರೆ ಬಳಿಯ ಮೈಸೂರು ಬೆಂಗಳೂರು ಹೆದ್ದಾರಿಯ ಎಕ್ಸಿಟ್ ರೂಟ್ ಬಳಿ ಘಟನೆ ನಡೆದಿದ್ದು, ಶ್ರೀರಂಗಪಟ್ಟಣ ತಾಲೂಕಿನ ಗಣಂಗೂರು ಟೋಲ್ ಪ್ಲಾಜಾಗೆ ಮುತ್ತಿಗೆ ಹಾಕಿ ವಕೀಲರಿಂದ ಹಲ್ಲೆ ನಡೆಸಿದ ಟೋಲ್ನ ಗೂಂಡಾ ಸಿಬ್ಬಂದಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದರು. ಏಕಾಏಕಿ ಪಾಂಡವಪುರಕ್ಕೆ ತೆರಳುವ ಎಕ್ಸಿಟ್ ರೂಟ್ ಬಂದ್ ಮಾಡಿರೋ ಸಿಬ್ಬಂದಿಗಳ ಈ ಕ್ರಮದಿಂದ ಪಾಂಡವಪುರಕ್ಕೆ ತೆರಳಲು ಸಾಧ್ಯವಾಗದೆ ವಾಹನ ಸವಾರರ ಪರದಾಟವಾಗಿದೆ. ಈ ಎಕ್ಸಿಟ್ ರೂಟ್ ಬಂದ್ ಮಾಡಿದ್ದನ್ನು ಪ್ರಶ್ನಿಸಿದ ಕಾರ್ನಲ್ಲಿದ್ದ ವಕೀಲನ ಮೇಲೆ ಸಿಬ್ಬಂದಿಗಳಿಂದ ಹಲ್ಲೆ ಮಾಡಿದ್ದಾರೆ. ಸಹೋದ್ಯೋಗಿ ಮೇಲೆ ಹಲ್ಲೆ ನಡೆಸಿದ್ದಕ್ಕೆ ಬೆಂಗಳೂರು ಮತ್ತು ಮಂಡ್ಯ ವಕೀಲರ ಸಂಘದ ಸದಸ್ಯರಿಂದ ಮುತ್ತಿಗೆ ಹಾಕಿ ಟೋಲ್ ಸಿಬ್ಬಂದಿಗಳ ಗೂಂಡಾ ವರ್ತನೆಗೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಲ್ಲೆ ನಡೆಸಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಟೋಲ್ನಲ್ಲಿ ಮಾನವ ಸರಪಳಿಯನ್ನ ರಚಿಸಿ ಸಾಂಕೇತಿಕ ಪ್ರತಿಭಟನೆ ನಡೆಸಿದರು. ಹಲ್ಲೆ ನಡೆಸಿದವರನ್ನ ಬಂಧಿಸದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನ ನೀಡಿದರು. ಬೆಂಗಳೂರು ಹಾಗೂ ಮಂಡ್ಯ ಭಾಗದ ವಕೀಲರಾದ ಶ್ರೀ ಪುಟ್ಟ ಬೈರೇಗೌಡರು ಭಾನುವಾರದ ದಿನ ಈ ಟೋಲ್ ಕಡೆ ಆಗಮಿಸಿದಾಗ KM ದೊಡ್ಡಿ ಕಡೆಯಿಂದ ಬೈಪಾಸ್ ಡಿವಿಯೇಷನ್ ತೊಗೊಳ್ಲಿಕ್ಕೆ ಹೋದಾಗ ಟೋಲಿಂದ ಮುಂದೆ ಇರೋವಂಥ ಒಂದು ಡೈವರ್ಷನ್ ಇದೆ. ತೂಬಿನಕೆರೆ ಪಾಂಡುಪುರಕ್ಕೆ ಹೋಗಬೇಕಿತ್ತು. ಒಂದು ಫಂಕ್ಷನ್ ಇತ್ತು. ಪಾಂಡುಪುರ ಕಡೆ ತೂಬಿನಕೆರೆ ಹತ್ರ ಹೋಗ್ಲಿಕ್ಕೆ ಹೋದಾಗ ಟೋಲ್ ದುಂಡಾವರ್ತಿಗಳು ಈ ಟೋಲ್ನ ನಡೆಸ್ತಾ ಇರುವಂತಹ ಏನು ಬೌನ್ಸರ್ ಬಾಯ್ಸ್ ಮಾಫಿಯಾ ಅವರೆಲ್ಲ ಸೇರಿ ಅವ್ರ ಮೇಲೆ ಹಲ್ಲೆ ಮಾಡಿ ಹೊಡೆದಿದ್ದಾರೆ. ಹಾಗೂ ಕೂಡಲೇ ಯಾಕೆ ಹಿಂಗೆ ಮಾಡ್ತಾಯಿದ್ದೀರಾ ಅಂತ ಕೇಳಿದ್ದಕ್ಕೆ ಇನ್ನೂ ಒಂದು 20 ಜನ ಬಂದು ಹೊಡೆದಿರೋ ಒಂದು ಘಟನೆ ನಡೆದಿದೆ. ಇದು ಹಲವಾರು ಕಡೆ ಕರ್ನಾಟಕದಲ್ಲಿ ಟೋಲ್ ಅವರು ರೌಡಿಗಳಂಗೆ ಅಫಿಷಿಯಲ್ ವೈಟ್ ಕಾಲರ್ ರೌಡಿಗಳಂಗೆ ವರ್ತಿಸ್ತಾ ಇದ್ದಾರೆ. ಇದರಿಂದ ಯಾರೂ ಧ್ವನಿ ಎತ್ತಾ ಇಲ್ಲ, ಹೋರಾಟ ಮಾಡ್ತಾ ಇಲ್ಲ. ಆದ್ದರಿಂದ ಇವತ್ತು ಮಂಡ್ಯದ ವಕೀಲರ ಸಂಘದ ವಕೀಲರು, ಬೆಂಗಳೂರು ವಕೀಲರ ಸಂಘದ ವಕೀಲರು, ಶ್ರೀರಂಗಪಟ್ಟಣ, ಪಾಂಡುಪುರ, ಮದ್ದೂರು ಹಾಗೂ ಹಲವಾರು ತಾಲೂಕುಗಳ ವಕೀಲರೆಲ್ಲರೂ ಎಲ್ಲರೂ ಸೇರಿಕೊಂಡು ಈ ಒಂದು ದುಂದಾವರ್ತನೆಗೆ ನಾವು ಮಣಿಯಲ್ಲ, ನಾವು ಹೋರಾಟ ಮಾಡ್ತೀವಿ. ಈ ಥರ ಕಾನೂನನ್ನು ತಮ್ಮ ಕೈಗೆ ತಗೊಂಡು ಬರೋ ನಮ್ಮ ಕಾರ್ನಲ್ಲಿ ಬರ್ತಾ ಇರೋ ಜನರನ್ನು ಹೊಡೆಯೋದು ಅಂತಂದರೆ, ಕುಟುಂಬದವ್ರ ಮುಂದೆ ಹೊಡೆಯೋದು ಅಂತಂದರೆ ಇದು ಎಂತಹ ಅನ್ಯಾಯ, ಎಂತಹ ಘೋರವಾದ ಒಂದು ಘಟನೆ. ಇಂತಹ ಘಟನೆಗಳು ನಡೆದರೂ ಸಹ ಪೊಲೀಸ್ ಅಧಿಕಾರಿಗಳು ಇನ್ನೂ ಯೋಚನೆ ಮಾಡ್ತಾಯಿದ್ದಾರೆ. ಬರೀ ಇಬ್ಬರನ್ನ ಬನಾರಸ್ ಅವ್ರನ್ನ ಇಬ್ಬರು ಟೋಲ್ ಎಂಪ್ಲಾಯಿಗಳನ್ನ ಬಂದು ಕೂಡಿಸ್ಕೊಂಡಿದ್ದಾರೆ. ಇದ್ರ ಹಿಂದೆ ಇದ್ದಂತಹ ಶಕ್ತಿಗಳು, ಇದ್ರ ಹಿಂದೆ ಇದ್ದಂಥ ಬ್ರೈನ್, ಈ ಬೌನ್ಸರ್ಗಳನ್ನ ಎಂಪ್ಲಾಯ್ ಮಾಡಿಕೊಂಡು ಈ ಬ್ರೈನ್ ಯಾರಿದ್ದಾರೆ ಇದರಿಂದ ಈ ಥರ ಕಾನ್ಸ್ಪಿರಸಿ ಮಾಡಿ ಇಲ್ಲಿ ಕಾರ್ನಲ್ಲಿ ಹೋರಾಡೋರನ್ನ ಬೆದರಿಸಿ ದುಡ್ಡನ್ನ ಸುಲಿಗೆ ಮಾಡ್ತಾ ಇರೋವಂತಹ ಯಾರು ಟೋಲ್ ಮ್ಯಾನೇಜರ್ ಇದ್ದಾರೆ, ಟೋಲ್ ಓನರ್ ಇದ್ದಾರೆ, ಇವ್ರನ್ನೆಲ್ಲ ಬಿಟ್ಟು ಪೊಲೀಸವರು ತಂಪಾಡಿಗೆ ತಾವು ಒಂದು ಇಬ್ಬರನ್ನ ಕರ್ಕೊಂಡ್ಬಂದು ಅವ್ರನ್ನ ಭಯ ಇಡಿಸಿ ಕೂಡಿಸಿದ್ದಾರೆ. ನಾವು ಕೇಳ್ತಾ ಇರೋ ಪ್ರಶ್ನೆ ಇಷ್ಟೇ, ವಕೀಲರಾಗಿ ನಾವು ಸಾರ್ವಜನಿಕರ ಪರವಾಗಿ ನಾವು ಕೇಳ್ತಾ ಇರೋ ಪ್ರಶ್ನೆ, ನಾವೆಲ್ಲ ಸಮಸ್ತ ವಕೀಲರು, ನೀವು ಈ ಥರ ನಡೆಸ್ಕೊಂಡು ಹೋದರೆ, ಈ ಥರ ಕಾನೂನಿಗೆ ನೀವು ಕಾನೂನಿನ ಸುವ್ಯವಸ್ಥೆಯನ್ನು ಕೊಟ್ಟರೆ, ಒಡೆದವ್ರಿಗೆ ರಕ್ಷಣೆ ಕೊಟ್ಕೊಂಡು ಯಾರೋ ಇಬ್ಬರನ್ನ ಅಮಾಯಕರನ್ನ ಕರ್ಕೊಂಡ್ಬಂದು ನೀವು ಬಿಟ್ಟರೆ ನಾವು ಖಂಡಿತವಾಗೂ ತಡೆಯಲ್ಲ. ನಾವೊಂದು ಮಲ್ಲಿಕಾರ್ಜುನ್ ಬಂಡಿಗೆ ಬಾಲ್ದಂಡಿ ಅವ್ರಿಗೆ ಹೇಳಿದ್ದೀವಿ, ಅವ್ರು ಒಳ್ಳೆ ಆಫೀಸರು, ಕ್ರಮ ತಗೊತಾರೆ ಅಂತ ನಮಗೆ ಭರವಸೆ ಇದೆ.